ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ತಾಲಾ ವಬರಕಾತು. ನಾನಿವತ್ತು ಬಂದಿರುವುದು ಮೈಸೂರು ಬಂಡಿ ಮಂಟಪ ಉಟ್ಕೋ ಲೇಔಟ್. ಈ ಕಾಣುವಂತಹ ಮೆಟ್ಟಲುಗಳು, ಈ ಮೆಟ್ಟಲುಗಳು ಹತ್ತುಕೊಂಡು ಹೋದರೆ ಮೇಲೊಂದು ಗುಡ್ಡ ಥರ ಕಾಣ್ತಾ ಇದೆ. ಆ ಒಂದು ಗುಡ್ಡ, ಅಲ್ಲಿ ದೊಡ್ಡ ಒಂದು ಮಹಾತ್ಮರು ಅಂತ್ಯವಿಶ್ರಾಂತಿ ಪಡೆಯುತ್ತಿದ್ದಾರೆ. ಅವರ ಬಗ್ಗೆ ಪರಿಚಯ ಮಾಡಿಕೊಡ್ತೀನಿ. ಈ ಬೆಟ್ಟದ ಮೇಲೆ ಬಂದರೆ ಇಲ್ಲಿ ಅಂತ್ಯವಿಶ್ರಾಂತಿ ಪಡೆಯುತ್ತಿರುವುದು ಹಜರತ್ ಗುಮ್ಮಂ ಶಾ ಕಾದರಿ ಎಂಬ ಮಹಾತ್ಮರಾಗಿದ್ದಾರೆ. ಈ ಮಹಾತ್ಮರು 300 ವರ್ಷಗಳ ಇತಿಹಾಸವಿರುವಂತಹ ಮಹಾತ್ಮರುಗಳು ಎಂದು ಜನಗಳು ಹೇಳುವುದು ಸಹಜವಾಗಿ ನಾವು ಕೇಳ್ತಾ ಇದ್ದೇವೆ. ನೂರಾರು ಜನರು ಬಂದು ಕಷ್ಟಕ್ಕೆ ಪರಿಹಾರವನ್ನು ಕಂಡುಕೊಳ್ಳುವುದು ಸಹಜವಾಗಿ ನಾವು ಕೇಳುತ್ತಿದ್ದೇವೆ, ನೋಡುತ್ತಿದ್ದೇವೆ. ಹಜರತ್ ಗುಮ್ಮಂ ಶಾ ಕಾದರಿ ಮಹಾತ್ಮರ ಉರೂಸ್ ಕಾರ್ಯಕ್ರಮ ಪ್ರತಿ ವರ್ಷವೂ ಕೂಡ ರಂಜಾನ್ ಆಫ್ಟರ್ ನಡೆಯುವುದು ಎಲ್ಲರಿಗೂ ಗೊತ್ತಿದೆ. ಇನ್ಶಾ ಅಲ್ಲಾ ಈ ಕಾಡಿನ ಮೇಲೆ ಕುಮ್ನಂ ಎಂಬ ಒಂದು ಪದವನ್ನು, ಈ ಒಂದು ಬೆಟ್ಟದ ಮೇಲೆ ಅಂತ್ಯವಿಶ್ರಾಂತಿ ಪಡೆಯುತ್ತಿರುವ ಇವರು ಗುಮ್ನಂ ಎಂಬ ಒಂದು ಹೆಸರು ಬಂದಿರುವುದು ಅವರೆಲ್ಲಿ ಯಾವತ್ತೂ ಕೂಡ ವಾಸವಾಗುತ್ತಾ ಇದ್ದರು. ನಂತರ ಅವರು ಇಲ್ಲಿಂದ ಮಾಯವಾದರು ಎಂದು ಜನಗಳು ಹೇಳುತ್ತಾ ಇದ್ದಾರೆ. ಮಾಯವಾದರು ಎಂದು ಹೇಳಿದರೂ ಕೂಡ ಇದೇ ಬೆಟ್ಟದ ಸುತ್ತಮುತ್ತದಲ್ಲಿ ಇವರು ಇರಲಿಕ್ಕೆ ಸಾಧ್ಯತೆ ಇದೆ ಎಂದು ಜನಗಳು ಹೇಳ್ತಾ ಇದ್ದಾರೆ. ಇದು ತುಂಬ ಅದ್ಭುತ ಸಿದ್ಧಿ, ಅದ್ಭುತ ಪವಾಡಗಳನ್ನು ತೋರಿಸಿದಂತಹ ಮಹಾತ್ಮರು. ನಾನಾ ತರಹದ ಕಷ್ಟಗಳಿಗೆ ಇಲ್ಲಿ ಪರಿಹಾರ ಸಿಕ್ಕಿದೆ. ಇನ್ಶಾ ಅಲ್ಲಾ ಈ ಮಹಾತ್ಮರುಗಳ ಮೇಲೆ ದೈನಂದಿನ ಒಂದು ಫಾತಿಹಾ ಓದಿ ಹದಿಯ ಮಾಡುವ ಮಹಾಭಾಗ್ಯವನ್ನು ಅಲ್ಲಾಹು ನಮಗೆಲ್ಲರಿಗೂ ಕೊಟ್ಟನು ಗ್ರಹಿಸಲಿ. ಆಮೀನ್. ವಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.